ಅಲ್ಲ ನಂದು ಇದೊಂದಿದೆ ಇರೋದು ಬಿಂದಾಸ್. ಪ್ರೀತಿ ಇರೋರ್ಗೆ ಕಾಲ್ ಮಾಡಿ ಅಂತ ಹೇಳ್ತೀನಿ, ಹೇಟ್ ಮಾಡೋರ್ಗೆ ಕಾಲ್ ಮಾಡಿ ಅಂತ. ಓಕೆ ನೆಕ್ಸ್ಟ್. ಸೊ ನೆಕ್ಸ್ಟ್ ಅಣ್ಣ, ನಿಮಗೆ ಮಾರ್ಕ್ ಟೈಟಲ್ ಸಾಂಗ್ ಇಷ್ಟ ಆಯ್ತಾ, ಇಲ್ಲ ನೀವು ಮಾಡಿದ್ರಲ್ಲ ಮ್ಯಾಕ್ಸಲ್ಲಿ ಆ ಟೈಟಲ್ ಸಾಂಗ್ ಇಷ್ಟನಾ? ಬಟ್ ಎಂಥದ್ದು ಇದು ಎರಡು ಇಷ್ಟ. ದಿಸ್ ದ ಕ್ವಶನ್ ಬ್ರೋ, ಯು ನೀಡ್ ಟು ಆನ್ಸರ್. ಬಟ್ ಎರಡು ಇಷ್ಟ. ಬಟ್ ಮ್ಯಾಕ್ಸ್ದು ತುಂಬ ಇಷ್ಟ ಆಯಿತು ಮಾರ್ಕ್ಗಿಂತ. ಈಗ ನಾವು ಮಾರ್ಕ್ ಅಂದರೆ ಮ್ಯಾಕ್ಸಲ್ಲಿ ಇದ್ದೆ ಅನ್ನೋದಕ್ಕೆ ಆ ಪ್ರೀತಿನೇನೋ ಆನೆಸ್ಟಾಗಿ ಹೇಳ್ತೀನಿ. ಬಟ್ ಮಾರ್ಕಲ್ಲಿ ಇಲ್ಲದೆ ಇರೋದು ಬೇಜಾರು. ಅದನ್ನು ಅವಾಗ ಫೈಟ್ ಮಾಡಿದ್ದೀನಿ. ಒಂದು ಕ್ಯಾರೆಕ್ಟರ್ ಅದು ಪಾಸಿಂಗ್ ಶರ್ಟಲ್ಲಿ ಆದರೂ ಬಂದು ಹೋಗ್ತಿದ್ದೆ. ಮಾರ್ಕ್ಸ್ ಟೈಟಲ್ ಸಾಂಗ್ ಇದ್ದಾನೆ, ಸೈಕೋ ಸೈತಾನ್. ದಾದಾ ಯಾರಿಗೂ ಗೊತ್ತಾ? ಅದೇ ತಾನೆ ಸೈಕೋ ಇಂಟ್ರೊಡಕ್ಷನ್. ಬಟ್ ಎರಡೂ ಇಷ್ಟ. ಬಟ್ ತುಂಬ ಇಷ್ಟ ಅಂದರೆ ಮ್ಯಾಕ್ಸ್ದು ನನಗೆ. ನಿಮಗೆ ಅಣ್ಣ? ಅಪ್ಪಂಗೆ ಹುಟ್ಟಿದ್ರೆ ಅಣ್ಣ ನಿಮಗೆ? ಅದಿಷ್ಟ ಇತ್ತು. ಇದು ಓವರ್ಟೇಕ್ ಮಾಡ್ತು ಮಾರ್ಕ್. ಓಕೆ, ಮ್ಯಾಕ್ಸ್ ವಾಸ್ ವೆರಿ, ಅದೇ ನಾವು ಎಷ್ಟು ರೀಲ್ಗೆ ಹಾಕಿದ್ವಿ. ಅಪ್ಪಂಗೆ ಹುಟ್ಟಿದ್ರೆ ತೊಡೆ ತಟ್ಟಿ ಬಾರೋ, ಅದಕ್ಕೂ ಕಮೆಂಟ್ ಮಾಡ್ಬಿಟ್ಟಿದ್ರು. ಬಾದ್ಶಾ. ಸೊ ಅದು ನೆಕ್ಸ್ಟ್ ಅದನ್ನ ಬೀಟ್ ಮಾಡಿದೆ ಮಾರ್ಕ್ ಅಂತ ಹೇಳ್ತೀವಿ. ನಿಮಗೆ ಬ್ರೋ? ನನಗೆ ಮ್ಯಾಕ್ಸಿಮಮ್ ಮಾರ್ಕ್ ಬ್ರೋ. ಎರಡು ಇಷ್ಟ ನಿಮಗೆ? ಎರಡು ಲೆಜೆಂಡ್ರಿ ಸಾಂಗ್ಸು, ಎರಡು ಅಜನೇಶ್ ಅಲ್ಲ? ಹೌದು. ನೀವಿಬ್ರು ಇದ್ರಿ ಅನ್ಸುತ್ತಲ್ವಾ ಆ ಟೈಮಲ್ಲಿ ಟೈಟಲ್ ಸಾಂಗ್ ತೆಗಿಯೋವಾಗ? ಎಸ್. ಆ್ಯಂಡ್ ಎರಡು ಸಾಂಗು ಲೆಜೆಂಡ್ರಿ ಸಾಂಗು. ನನ್ನ ಮಗನ ಮಾಸ್ ಸಾಂಗು, ಮಾಸ್ ಮಹಾರಾಜ ಸಾಂಗ್ ಅದು. ಆ್ಯಕ್ಚುಲಿ ಮಾರ್ಕ್ ಸಿನಿಮಾಗೆ ಇಷ್ಟೆಲ್ಲ ಕಷ್ಟಪಟ್ಟು ಪ್ರಮೋಟ್ ಮಾಡೋದೇ ಬೇಡ. ಹೌದು, ಸಿನಿಮಾನೇ ತೊಗೊಂಡೋಗುತ್ತೆ. ಅದೇ ಬೆಂಕಿ, ಸ್ಕ್ರೀನಿಗೆ ಬೆಂಕಿ ಹಚ್ಚೋದು ಬೇಡ, ಸಿನಿಮಾನೇ ಬೆಂಕಿ. ಬಟ್ ನಮ್ಮ ಪ್ರವೀಣ್ ಅವರು ಇಂಟರ್ವ್ಯೂ ಮಾಡ್ತಾರಲ್ಲ, ಹಾಗಾಗಿ ನಾವು ಅದೇ ತೊಗೊಂಡೋಗಿ ಜನನೇ ತೊಗೊಂಡೋಗ್ತಾರೆ ಸಿನಿಮಾನ ಪಕ್ಕ. ಸಿನಿಮಾ ಇಂಟ್ರೊಡಕ್ಷನ್ ಮ್ಯಾಕ್ಸ್ ಎಲ್ಲಿಗೆ ಮುಗ್ದಿತ್ತೋ ಮಾರ್ಕ್ ಅಲ್ಲಿಂದ ಶುರು. ಯಾವ ರೇಂಜಿಗೆ ಮುಗ್ದಿತ್ತು ಮ್ಯಾಕ್ಸು, ಆ ರೇಂಜಿಂದ ಮಾರ್ಕ್ ಶುರು ಆಗ್ತಿದೆ. ಇನ್ನು ಎಲ್ಲಿಗೆ ಹೋಗ್ಬೋದು ಹೇಳ್ರಿ? ಮತ್ತೆ ಸ್ವಾಗತ ಜಿ ಕನ್ನಡ ನ್ಯೂಸ್ಗೆ. ಸೊ ಈಗಾಗಲೇ ಸಾಕಷ್ಟು ಮಾತಾಡಿದ್ದೀವಿ ಮಾರ್ಕ್ ಬಗ್ಗೆ, ಅಣ್ಣನ ಪರ್ಸ್ನಲ್ ಲೈಫ್ ಬಗ್ಗೆ. ಇವಾಗ ಸ್ವಲ್ಪ ಒಂಥರ ಫನ್, ಕಾಮಿಡಿ, ಎಂಟರ್ಟೈನ್ಮೆಂಟ್ ಎಲ್ಲ ಮಾಡೋಣ ಇದೇ ಘಟಾನುಘಟಿಗಳ ಜೊತೆ. ಸೊ ವಿನಯ್ ಬ್ರೋ, Yes. ನಿಮಗೆ ಅಣ್ಣ ಎಷ್ಟು ಅಂದರೆ ವರ್ಷದಿಂದ ಪರಿಚಯ? ನನಗೆ ಸುಮಾರು ಇವಾಗ 3 years. 3 yearsಯಿಂದ? 3 yearsಯಿಂದ ಪರ್ಸ್ನಲಿ ಪರಿಚಯ, ಹುಟ್ಟಿದಾಗಿಂದ ನೋಡ್ತಾ ಇದ್ದೀನಿ. ಓಕೆ, ನಿಮಗೆ ಬ್ರೋ? 10 ವರ್ಷ. CCL ಇಂದ? 11ನೇ ವರ್ಷ. ಇಲ್ಲ ಬಿಗ್ ಬಾಸಿಂದ. ನಿಮಗೆ ಅಣ್ಣ? ಅಂಬಿನಿಂಗ್ ವಯಸ್ಸಾಯಿತು ಸಿನಿಮಾಯಿಂದ. ಅಂದರೆ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದ್ದು, ಅವ್ರ ಜೊತೆ ಮಾತಾಡಿದ್ದು ಆವಾಗಿಂದ. ಬಟ್ ತುಂಬ ಒಡನಾಟ ಅದೆಲ್ಲ ಬೆಳೆಸ್ಕೊಂಡಿದ್ದು ಈಗ ಒಂದು 3 yearsಯಿಂದ ಅಣ್ಣನ ಜೊತೆಗೆ. ಸೊ ಇಷ್ಟು ವರ್ಷದ ಒಡನಾಟ ಇದೆ. ಸೊ ಅವ್ರ ಬಗ್ಗೆ ನಿಮ್ಗೇನು ಗೊತ್ತು ಅಂತ ಒಂದು ಸ್ವಲ್ಪ ಕ್ವಶನ್ಸ್ ಕೇಳ್ತೀನಿ, ನೋಡೋಣ ಯಾರು ಪ್ಲೀಸ್ ಕರೆಕ್ಟಾಗಿ ಆನ್ಸರ್ ಮಾಡ್ತೀನಿ. ಕೇಳಿ. ಸೊ ಅಣ್ಣ ಇಷ್ಟಪಡೋವಂಥ 3 ಕನ್ನಡ ಸಾಂಗ್ಸ್ ಯಾವುದು? ಒಂದೊಂದು ಹೇಳಿ ಒಬ್ರು. ಇತ್ತೀಚೆಗೆ ಹೇಳ? ಇತ್ತೀಚೆಗೆ ಒಂದೇ ದೀವಾರೆ. ಹಾಂ, ಊಂಚಿ ದೀವಾರೆ. ಕನ್ನಡ ಹೇಳ್ತಾ ಇದ್ದೀನಿ ನಾನು. ಕನ್ನಡ ಸಾಂಗ್ ಶುರು ಮಾಡಿ. ಅವ್ರು ಎಲ್ಲ ಹಾಡೂ ಹಾಡ್ತಾರೆ. ಇಷ್ಟಪಡುವಂಥ ಹಾಡುಗಳಂದರೆ ಕಮಾನು ಡಾರ್ಲಿಂಗ್. ನೀವು ಹೇಳಿ ಅಣ್ಣ. ಇನ್ನೊಂದು ಒಂದು ಫೀಲಿಂಗ್ ಇರೋ ಸಾಂಗ್ ಹೇಳೋಣ ನಮ್ದೆ, ನೀ ನನ್ನ ಜೀವ. ಓಕೆ, ನೀವಣ್ಣ? ಮುಂಜಾನೆ ಮಂಜಲ್ಲಿ ನಾನು ಕೇಳಿದಾಗ ಮುಂಜಾನೆ ಮಂಜಲ್ಲಿ, ಅಥವಾ ನಾನು ಭಾವಗಳ ಬಿಸಿಲಿಗೆ ಆ ಸಾಂಗು ಅವಾಗ ಅಂದರೆ ನಾವು ಮ್ಯಾಕ್ಸ್ ಟೈಮಲ್ಲಿ ಒಂದಷ್ಟು ಆಡ್ತಿದ್ರು ಅವರು. ಅಂದರೆ ಇವೆರಡು ಸಾಂಗು. ಸೊ ಇದು ಅವರು ನಾರ್ಮಲಾಗಿ ಕೇಳೋದಿದು. ನಾನು ಕೇಳ್ತಾ ಇರೋದು ಅವ್ರಿಗೆ ಯಾವುದು ಇಷ್ಟ ಆಗುತ್ತೆ. ವಿನಯ್ ಬ್ರೋ ಹೇಳಿದ್ರು ಒಂದು, ಅದು ಫಿಕ್ಸ್, ಅದು ಕಮಾನು ಡಾರ್ಲಿಂಗ್ ಫಿಕ್ಸ್. ಅದು ಇನ್ನು 2 ಹೇಳಿ ಅವ್ರಿಗೆ ಇಷ್ಟ ಆಗುವಂಥದ್ದು. ಇಷ್ಟು ವರ್ಷ ಇದ್ದೀರಲ್ಲ, ಹೇಳಿ ಕನ್ನಡ ಬ್ರೋ. ನೀವು ಹೇಳ್ಕೊಡಂಗಿಲ್ಲ, ಆರಾಮಾಗಿರಿ. ನಾರ್ಮಲಾಗಿ ಕೇಳ್ತಾನೆ ಇರ್ತಾರೆ ಅವ್ರಿಗೆ ಇಷ್ಟ ಅಂತ. ಬಟ್ ಏನು ಒಂದು 34 ಸಾಂಗ್ ಕೇಳ್ತಾ ಇರ್ತಾರೆ, ಏನೂ ಇಲ್ಲ. ನಾವು ಇವಾಗ ಕಾಮನ್ ಆಗಿ ಸಿಕ್ಕದ ಅಂದರೆ ಅದು ರೆಗ್ಯುಲರ್ ಆಗಿ ವಿಕ್ರಾಂತ್ ರೋಣದು ಮಗಳಿಗೆ ಹಾಡ್ತಾರಲ್ಲ ಅದು. ಓಕೆ ಡನ್. ಓಕೆ, ನಾನು ಪಾಸ್. ನೆಕ್ಸ್ಟ್ ಹೇಳಿ. ಸುಮ್ಮನೆ
ಕನ್ನಡ ಸಾಂಗ್ ಇದೆಯಲ್ಲ ಬೈ ಯಾವ್ದು ಹಿಂದಿ ಸಾಂಗ್ ಅದೆಲ್ಲ ನೆನಪು ಹಿಂದಿ ಅಲ್ಲ ಕನ್ನಡ ಬ್ರೋ ಐ ಆಮ್ ಟಾಕಿಂಗ್ ಅಬೌಟ್ ಕನ್ನಡ. ಕನ್ನಡ 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 ಸಾಂಗ್ಸ್ ಸುಮಾರಷ್ಟು ಇದೆಯಲ್ಲ ಬ್ರೋ. ಸುಮಾರಿದೆ, ಅವ್ರು ಯಾವ್ದು ಕೇಳ್ತಾರೆ, ಅವ್ರಿಗೆ ಯಾವ್ದು ಇಷ್ಟ ಹೇಳಿ. ರವಿಚಂದ್ರನ್ ಸಾಂಗ್ಸ್ ಎಲ್ಲನೂ ಕೇಳ್ತಾರೆ. ಯಾವುದು? ರವಿಚಂದ್ರನ್ ಸಾಂಗ್ ಲಾಸ್ಟ್ ಟೈಮ್ ನೀವು ಯಾವ್ದೋ ಆಡಿದ್ರಲ್ಲ, ನಾನು ಅದೇ ಕಮಾನು ಡಾರ್ಲಿಂಗ್. ಆಮೇಲೆ ಇನ್ನೊಂದು ಅದು ಅವ್ರು ಹೇಳಿದ್ರು ಆಲ್ರೆಡಿ. ಇನ್ನೊಂದು ಹೇಳ, ಗೀತಾಂಜಲಿ ಇಷ್ಟಪಡ್ತಾರೆ, CBI ಶಂಕರ್. ಅದು ಆಮೇಲೆ ಊರ ಕಣ್ಣು ರಂಗ SSLC ಆ ಸಾಂಗ್ ಕೇಳ್ತಾರೆ. ಆಯ್ತಲ್ಲ ಸಾಂಗ್ಲೆಲ್ಲ ಆಯ್ತಲ್ಲ.